ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿನ್ನೆಯಿಂದ ಮೀಡಿಯಾದಲ್ಲಿ ಚೆಚ್ಚಿ ಕೆಡವಿ ರುಬ್ಬಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ದರ್ಶನ್ ಹೆಸರಿನ ಅರ್ಚನೆ ಸಿಕ್ಕಾಪಟ್ಟೆ ರುಬ್ಬಿ ಕೆಡವಾಕ್ಬಿಟ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅವರಿಗೂ ಕೂಡ ಅರಿವಿರಬೇಕು ನಾನು ಏನು ಮಾಡ್ತಾ ಇದ್ದೀನಿ, ಈ ಟೈಮಲ್ಲಿ ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ, ಇವೆಲ್ಲ ಅವರು ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಇಷ್ಟು ಥಿಂಕಿಂಗ್ ಲೆವೆಲ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಬೇಕು ಅಂತ ಮಾಡ್ತಾರಾ ಏನೋ ಒಂದು ಗೊತ್ತಿಲ್ಲ ಗುರು. ಈ ಟೈಮಲ್ಲಿ ಕೆಂಡ ಥರ ಉರಿತಾ ಇದೆ, ಅದಕ್ಕೆ ತುಪ್ಪ ಸುರಿತಾರಂತಾರಲ್ಲ, ಹಂಗಾಯ್ತು ಪರಿಸ್ಥಿತಿ. ಯಾರಿಗೇನಾದರೆ ನನಗೇನು ಅನ್ನೋ ಮನಸ್ಥಿತಿ ಇದ್ದರೆ ಹಿಂಗೆ ಆಗೋದು. ಮತ್ತು ಏನಪ್ಪ ಅಂದರೆ, ಈ ಸೈಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರೋ ಒಂದು ಟೆನ್ಷನ್ನು, ಮತ್ತು ಈ ಸೈಡು ಆಸ್ಪತ್ರೆಯಲ್ಲಿ ಏನಾದರೂ ಆಪ್ರೇಷನ್ ಆಗಲಿಲ್ಲ ಅಂದರೆ ಇನ್ನೊಂದು ಟೆನ್ಷನ್ನು. ಎಲ್ಲ ಟೆನ್ಷನ್ ನಡುವೆ ಇದೊಂದು ದೊಡ್ಡ ಟೆನ್ಷನ್ನು. ಮತ್ತು ಇವಾಗ ವಿಜಯಲಕ್ಷ್ಮಿಯವರು ಸಾಕಷ್ಟು ಹೋರಾಟ ಮಾಡಿ, ಸಾಕಷ್ಟು ದೇವಸ್ಥಾನಗಳಿಗೆ ಸುತ್ತಿ, ಇಷ್ಟೆಲ್ಲ ಪ್ರಯತ್ನದ ನಂತರ ಜಾಮೀನು ಸಿಕ್ಕಿದೆ ಅಂತ ಖುಷಿ ಪಡೋದ, ಇಲ್ಲ ಈ ಥರ ಒಂದು ಸಿಚುವೇಶನ್ ನೋಡ್ತಿದ್ರೆ ಅವ್ರಿಗೆ ಯಾವ ಥರ ಸಂಕಟ ಆಗುತ್ತೆ ಅನ್ನೋದು ಯೋಚನೆ ಮಾಡೋದ, ಎಲ್ಲ ಥಿಂಕು ಮಾಡಬೇಕಾಗತ್ತೆ ಗುರು. ಅಷ್ಟು ಬೇಜವಾಬ್ದಾರಿ, ಅಷ್ಟು ಇಂಥ ಮನಸ್ಸುಗಳು ಇರ್ತಾವಲ್ಲ, ಇಂಥ ಮನಸ್ಥಿತಿಗಳಿರ್ತಾವಲ್ಲ, ಇಂಥವ್ರ ಬಗ್ಗೆ ಏನು ಮಾತಾಡೋಕ್ಕಾಗತ್ತೆ. ಅತ್ತ ಕಡೆ ಗಂಡ ನೋಡಿದ್ರೆ ಕಾಲಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಕಾಯ್ತಾ ಇದ್ದೀನಿ ಕರೀತಾರೆ ಅಂತ. ಅತ್ತ ಕಡೆ ಗಂಡ ಎಲ್ಲ ಚಾನೆಲ್ಗಳಲ್ಲೂ ಇಂಟರ್ವ್ಯೂ ಕೊಡ್ತಾ ಇದ್ದಾನೆ. ಏನಪ್ಪ ಚಿತ್ರ ವಿಚಿತ್ರ ಕಥೆಗಳು. ಒಟ್ಟಿನಲ್ಲಿ ಎಲ್ಲ ಸಂಕಟ ಕಷ್ಟ ಎಲ್ಲನೂ ದರ್ಶನ್ಗೆ ಬರ್ತಿದೆ ಅಂತ ಈ ಸೈಡ್ ನೋಡಿದ್ರೆ ಬೇಜಾರಾಗ್ತಿದೆ. ಎಲ್ಲ ಸಮಯ ಸಂದರ್ಭ ಮುಂದೆ ಏನೇನಾಗುತ್ತೋ ಏನೋ ಒಂದು ಗೊತ್ತಿಲ್ಲ ಗುರು. ಈ ಸಿಚುವೇಶನ್ ನೋಡಿದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಈ ಕಷ್ಟಗಳು ಇವೆಲ್ಲ ಬೇಗ ಪರಿಹಾರ ಆಗಲಿ ಅಂತ ಹೇಳ್ತಾ, ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.